ಇಲ್ಲ, ನಿಮ್ಗೊಂದು ವಿಚಾರ ಗೊತ್ತಾ? ಈ ಕಣ್ಣೆದುರಿಗೆ ಒಂದು 10 ಥರ ಐಟಮ್ಸ್ ಇರುತ್ತೆ, ಆದರೆ ಯಾವ ಐಟಮ್ನ ತೆಗೆದು ಎಷ್ಟು ಮಿಕ್ಸ್ ಮಾಡಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡೋನು ಬೆಸ್ಟ್ ಕುಕ್ ಆಗ್ತಾನೆ. ಬಟ್ ಊಟಕ್ಕೆ ಪಾರ್ಟಿಗೆ ಏನೋ ತುಂಬ ಟೈಮ್ ಇದೆ, ಫಂಕ್ಷನ್ ಮುಗಿಬೇಕಲ್ವಾ? ನಾನು ಊಟದ ಬಗ್ಗೆ ಮಾತಾಡ್ತಿಲ್ಲಮ್ಮ, ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 1 ಸೆಕೆಂಡ್, ಊಟಕ್ಕೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಏನು ಕನೆಕ್ಷನ್ನು? ತುಂಬ ಸಂಬಂಧ ಇದೆ. ಅದು ಹೆಂಗೆ ಗೊತ್ತಾ, ಇವಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳ ಕಣ್ಮುಂದೆ ಒಂದು 100 ಐಟಮ್ಸ್ ಇರುತ್ತೆ, ಅಂದರೆ 100 ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ವಯಲಿನ್ನು, ಗಿಟಾರು, ತಬಲ, ಡ್ರಮ್ಸು, ಟ್ರಂಪೆಟು, ಅದು ಇದು ಅಂತ ಅದು ಹೆಸರುಗಳು ಹೇಳೋಕ್ಕೂ ಬರೋದಿಲ್ಲ ನಮಗೆ. ಅದರಲ್ಲಿ ಯಾವ ಇನ್ಸ್ಟ್ರೂಮೆಂಟ್ನ ಯಾವ ಜಾಗಕ್ಕೆ ಹಾಕಬೇಕು, ಎಷ್ಟು ಬಾರಿಸ್ಬೇಕು, ಯಾರ ಕೈಲಿ ಹಾಡಿಸ್ಬೇಕು, ಇವೆಲ್ಲ ಗೊತ್ತಾಗುತ್ತಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ. ಹಂಗಾಗಿ ಕುಕ್ಕು ಮ್ಯೂಸಿಕ್ ಡೈರೆಕ್ಟ್ರು ಆ ಥರ ಬೆಸ್ಟು ಅಂತ ಹೇಳಕ್ ಹೊರಟೆ ನಾನು. ಸರಿ ಸರಿ, ನಿಮ್ಗೆ ಇನ್ನೂ ಜಾಸ್ತಿ ಮೊಳೆ ಹೊಡೆಯಲ್ಲ. ವಾಟ್ ಐ ಮೆಂಟ್ ಟು ಸೇ ವಾಸ್, ನಮ್ಮ ಮುಂದಿನ ಕ್ಯಾಟಗರಿ ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಹೆಸರಾಂತ ನಟ ಮತ್ತು ನಿರ್ಮಾಪಕರು ಶ್ರೀ ರಾಕ್ ಲೈನ್ ವೆಂಕಟೇಶ್ ಸರ್. ಆನ್ ದ ಸ್ಟೇಜ್ ಪ್ಲೀಸ್, ವೆಲ್ಕಮ್ ಸರ್. Pantaloon Saima for Best Music Director Kannada goes to V. Hari Krishna for Rajakumara. ಎಲ್ರಿಗೂ ನಮಸ್ಕಾರ. ರಾಜ್ಕುಮಾರ ಅನ್ನೋ ಸಿನಿಮಾ ನಮ್ಮ ಜನರಿಗೆ, ನಮ್ಮ ಇಂಡಸ್ಟ್ರಿಗೆ ಅಷ್ಟು ದೊಡ್ಡ ಸಕ್ಸಸ್ಸು, ಅಷ್ಟು ದೊಡ್ಡ ಮೆಚ್ಚುಗೆ ಕೊಟ್ಟಂಥ ಒಂದು ಸಿನಿಮಾ. ಆ ಸಿನಿಮಾಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ದೊಡ್ಡ ಖುಷಿ. ಈ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನನ್ನ ಮಿತ್ರರು ಸಂತೋಷ್ ಆನಂದರಾಮ್, ವಿಜಯ್ ಸರ್, ಅಪ್ಪು ಸರ್, ಕಾರ್ತಿಕ್, ಇವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ದೇರ್ ಈಸ್ ಒನ್ ಸಾಂಗ್ ವಿಚ್ ಸೇಸ್ ಅಬೌಟ್ ರಾಜ್ಕುಮಾರ. I will sing 2 lines. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು. It's a pleasure to be here, and films and fashion have had a deep relationship for many, many years. As someone said, when films tell a story, sometimes the clothes can become the words, creating an opportunity to provide an alternate dialogue between the script and the audience. And hence this partnership between Pantaloons and Saima, which is an iconic platform and a great fashion brand, which is a destination for fashion in India, is a great partnership. So I'm delighted to be here. And for Pantaloons, the platform really is, the brand platform is about style your change. It's about Pantaloons being the enabler to help people style themselves in their moments of transformation, and hence the reason to institute this award. So it's my pleasure to be presenting this award. Hello, Dubai. Thank you firstly Pantaloons Saima for giving me Pantaloons Style Icon of the Year. Well, my style comes from my mum. My style comes from being comfortable. So yeah, I want to also dedicate this award to all my stylists who's put up with me. So yeah, it goes to them also. ಮೇಘ್ನಾ, ಇವಾಗ ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಒಂದು ಸ್ಪೆಷಲ್ ಕ್ಯಾಟಗರಿ ಆಗ್ತಾ ಇದೆ. ಓಕೆ, ಅದು ಏನಕ್ಕೆ ಸ್ಪೆಷಲ್ ಆಗ್ತಾ ಇದೆ ಅಂದರೆ, ಇಷ್ಟು ವರ್ಷ ಆ ಕ್ಯಾಟಗರಿನೇ ಇರಲಿಲ್ಲ. ಇದೇ ಮೊದಲನೇ ಸಲ ಆ ಕ್ಯಾಟಗರಿ ಬರ್ತಿರೋದು. ಅದಕ್ಕೆ ಮುಖ್ಯ ಕಾರಣ ಒಂದು ಪುಟಾಣಿ. ಆಮೇಲೆ ಈ ಕ್ಯಾಟಗರಿಯಲ್ಲಿ ಬರ್ತಿರೋ ಪ್ರಶಸ್ತಿ ತಗೋತಾ ಇರೋದು ಅದೇ ಪುಟಾಣಿ.
ನಾಮಿನೇಷನ್ಸೇ ಇಲ್ಲ. ನಾಮಿನೇಷನ್ಸ್ ಇಲ್ಲ. Super. ಯಾಕಂದ್ರೆ ಈ ಕ್ಯಾಟಗರಿ ಹೆಸರು ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಚೈಲ್ಡ್ ಆಕ್ಟರ್ ಕ್ಯಾಟಗರಿ. ಆಮೇಲೆ ನನಗೆ ಜಾಸ್ತಿ ಖುಷಿ ಆಗ್ತಿದೆ ಹೇಳೋದಕ್ಕೆ. ನಂಗೆ ಗೊತ್ತು, ಯಾಕೆ? ಚಿನ್ನಾರಿ ಮುತ್ತ. ಥ್ಯಾಂಕ್ ಯು. ಎಸ್, ಈಗಲೂ ಕೂಡ ಸಾಕಷ್ಟು ಸ್ನೇಹಿತರು ಜನ ಎಲ್ಲ ನನ್ನ ಚಿನ್ನಾರಿ ಮುತ್ತ ಅಂತ ಕರೀತಾರೆ. ಅದೊಂದು ಸಣ್ಣ ಖುಷಿ ನಮಗೆ. ಹಾಗಾಗಿ ಆ ಪುಟಾಣಿಗೆ ಅವಾರ್ಡ್ ಕೊಡೋದಕ್ಕೆ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮಿಸ್ಟರ್ ಬಾಲು ಚೌಧರಿ, ಚೇರ್ಮನ್ ಆಫ್ ಬಿಗ್ ಸಿ, ಆ್ಯಂಡ್ ಸಂಜನಾ ಗಲ್ರಾನಿ. For having each and every one of us here all the way from South Indian cinema. Thank you for making us all feel so special, so wonderful. And let me tell you this, you're making South Indian cinema proud by conducting this wonderful award internationally, and you're doing a great job, Vrinda. Ee muddada maguge ee award hogide. Baby Shlanga Saligrama for Kataka. ಕಟಕಾಗೋಸ್ಕರ ಬೇಬಿ ಶ್ಲಾಂಗ. ಏನಾದರೂ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ಲಾಘ ಸಾಯಿಗ್ರಾಮ. ನಂಗೆ ಈ ಅವಾರ್ಡ್ ಬಂದದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಸೈಮಾ, ಥ್ಯಾಂಕ್ಸ್ ಟು ಅಪ್ಪು ಸರ್, ಥ್ಯಾಂಕ್ಸ್ ಟು ರಾಜ್ಕುಮಾರ್ ಸರ್, ಥ್ಯಾಂಕ್ಸ್ ಟು ರವಿ ಬಸ್ರು ಸರ್, ಥ್ಯಾಂಕ್ ಯು ಮಮ್ಮಿ ಡ್ಯಾಡಿ. ಹಾಗೆ ನಂಗೆ ಸಪೋರ್ಟ್ ಮಾಡಿದ ನಮ್ಮ ಟೀಮಿನವರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಮ್ಮ, ನಾನಮ್ಮ ರಾಧ ಕರಿತಿದ್ದೀನಿ. ನನಗೆ ಮದುವೆ ಮಾಡ್ಸಮ್ಮ. ತುಂಬ ವರ್ಷ ಆಗೋಯ್ತಮ್ಮ. ಬಾರಮ್ಮ. ಯಾಕಮ್ಮ ಬರಲ್ವಾ? ನಾನೇ ಬರ್ತೀನಿ. ನೀನ್ ಬರಲ್ಲ ಅಂದ್ರೆ ನಾನೇ ಬರ್ತೀನಿ. ನಪ್ಪಡ್ರ எனக்கு மோட்ச கொடுத்த நப்படுற. இதுக்காக இத்தனை வருஷம் நான் காத்திருந்தேன். குடுக்குறியா சொல்ல. நியூ மூவி ಡೈಲಾಗ್. ಅಪ್ಪ, ಮಕ್ಕಳು ಬೆಳೀತಾ ಇದ್ದಂಗೆ ಬುದ್ಧಿ ಎಳಿತಿದ್ದದ್ ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತಕ್ ಹೋಗ್ಕೊಡ್ರೆ 35 ವರ್ಷಕ್ಕಲ್ಲ ಅಪ್ಪ, 57 ಮದ್ವೆ ಆಗಲ್ಲ. 14 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ಗಂಡನೂ ಬೇಕು, ಮನೆಗೊಬ್ಬ ಅಳಿಯನೂ ಬೇಕು. ಹುಡುಗ ನೋಡಕ್ ಬಂದ್ರು ಅವನು ಹಾಗಿದ್ದಾನೆ, ಹೀಗಿದ್ದಾನೆ, ಕಪ್ಪಗಿದ್ದಾನೆ, ತೆಳ್ಳಗಿದ್ದಾನೆ, ಸಂಬಳ ಕಂಬಿಸುವಂತ ಮನೆ ಇಲ್ಲ. ಅದೇ ಹಾಗಿಲ್ಲ ಹೀಗಿಲ್ಲ ಅಂತ ನೆಪ ಮಾಡ್ಕೊಂಡು ಬರೀ ಎಲ್ಲ ಹುಡುಗರನ್ನು ರಿಜೆಕ್ಟ್ ಮಾಡ್ತಾ ಹೋದ್ರೆ ಮದ್ವೆ ಆಗತ್ತಾ? ಏಯ್, ನಿಮ್ಗಳಿಗೆ ಡ್ರೀಮ್ ಬಾಯ್ ಸಿಗೋದು ಡ್ರೀಮ್ ಅಲ್ಲಿ ಮಾತ್ರ. ನೀವು ಹೇಳಿದ ಎಲ್ಲ ಕ್ವಾಲಿಟಿ ಇರೋನು ನಿಮ್ಮನ್ನೇ ಯಾಕೆ ಮದ್ವೆ ಆಗ್ತಾನೆ? ಅವನಿಗೂ ಒಂದು ಮದ್ವೆ ಆಗಲು ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಇರಲ್ವಾ? ಲೈಫಲ್ಲಿ ರಿಯಾಲಿಟಿ ಅನ್ನೋದು ಒಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಲೈಫೆಲ್ಲ ಹಿಂಗೆ ಇರ್ತೀರಾ. ಅಪ್ಪ, ಎಷ್ಟು ಹಣ ಇದ್ರು ಋಣದಷ್ಟು ಮಾತ್ರ ಸುಖ ಅಂತೆ. ಇಷ್ಟೆಲ್ಲ ಯೋಚನೆ ಮಾಡೋ ನೀವು ನಿಮ್ಮ ಮಗಳಿಗೆ ಒಳ್ಳೆ ಗುಣ ಇರೋ ಗಂಡ್ಬೇಕಂತ ಮರ್ತೇ ಬಿಟ್ರಲ್ಲಪ್ಪ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನಾನಿನ್ ಬರ್ತೀನಿ. ಇಷ್ಟಿಲ್ಲ ಎಷ್ಟು ಮಾತಾಡ್ತೀಯ ನೀನು. ಫ್ಯಾಂಟಾಸ್ಟಿಕ್, ಸೂಪರ್ ಆಗಿ ಮಾತಾಡೋದು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್.